ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇದು ಭೂ ಕಂದಾಯ ನೀತಿಗಳ 2ನೇ ತರಗತಿ ಆಗ್ತದೆ. 1ನೇ ತರಗತಿ ಕಾಯಂ ಜಮೀನ್ದಾರಿ ಪದ್ಧತಿಯ ಬಗ್ಗೆ ಚರ್ಚೆ ಮಾಡ್ತಾ ಹೋಗಿದ್ವಿ. ಈ ಒಂದು ತರಗತಿಯೊಳಗೆ ಮಹಲ್ವಾರಿ ಪದ್ಧತಿಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈ ಮಹಲ್ವಾರಿ ಪದ್ಧತಿ ಯಾವ ರೀತಿ ನೋಡೋದಾದಪ್ಪ ಅಂದ್ರೆ, ಈ ಮಹಲ್ವಾರಿ ಪದ್ಧತಿಯು ಉತ್ತರ ಪ್ರದೇಶ, ಮಧ್ಯಪ್ರದೇಶ ಹಾಗೂ ಅನೇಕ ಭಾಗಗಳಲ್ಲಿ ಪಂಜಾಬ್ ಮತ್ತು ದೆಹಲಿ ಪ್ರಾಂತ್ಯಗಳಲ್ಲಿ ಮಹಲುಗಳೇ ಸಾಮೂಹಿಕ ಒಪ್ಪಂದಗಳನ್ನು ಮಾಡಿಕೊಂಡು ಸರ್ಕಾರಕ್ಕೆ ತೆರಿಗೆಯನ್ನು ಸಲ್ಲಿಸುವಂಥ ಪದ್ಧತಿಯನ್ನು ಜಾರಿಗೆ ತರ್ತಾ ಹೋಗ್ತಾರೆ. ಮೊದಲನೇದಾಗಿ ಈ ಮಹಲ್ವಾರು ಅಂತ ಇತ್ತಲ್ಲ, ಅದರ ಒಂದು ಪದದ ಅರ್ಥ ತಿಳ್ಕೊಬೇಕು. ಅದು ಮುಂದೆ ಚರ್ಚೆ ಮಾಡಿ. ಕಾಯಂ ಜಮೀನ್ದಾರ ಪದ್ಧತಿ ಅಂದ್ರೆ ಒಂದು ಫಿಕ್ಸ್ ರೇಟ್ ಮಾಡಿದ್ರು, ಒಂದು ಫಿಕ್ಸ್ ಕಂದಾಯ ಮಾಡಿದ್ರು, ನಿಗದಿತ ಕಂದಾಯ ಮಾಡಿದ್ರು. ಇಲ್ಲಿ ಮಹಲ್ ಅಂದರೆ ಏನಪ್ಪ ಅಂದ್ರೆ ಒಂದು ತಾಲೂಕು. ಯಾವುದು? ಒಂದು ತಾಲೂಕು ಅಂತ ನೋಡ್ತಾ ಹೋಗ್ತೀವಿ. ಮಹಲ್ ಅಂದರೆ ಏನು? ಒಂದು ತಾಲೂಕು. ಈ ಒಂದು ತಾಲೂಕು ಅಂದರೆ ಯಾವ ರೀತಿ? ಈ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದ ಅನೇಕ ಭಾಗಗಳಲ್ಲಿ ಮತ್ತು ಪಂಜಾಬ್ ಮತ್ತು ಒಂದು ದೆಹಲಿ ಪ್ರಾಂತ್ಯಗಳಲ್ಲಿ ಮಾಲುಗಳು ಅಂದರೆ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ಮತ್ತು ಪಂಜಾಬ್ ಮತ್ತು ದೆಹಲಿಯ ಒಂದು ಮಾಲುಗಳು ಅಂದರೆ ಇಲ್ಲಿರುವಂಥ ಪ್ರದೇಶಗಳ ತಾಲೂಕುಗಳು ಏನು ಮಾಡ್ತಾ ಹೋಗ್ತು? ಸಾಮೂಹಿಕ ಒಪ್ಪಂದವನ್ನು ಮಾಡ್ಕೊತಾವೆ. ಯಾವ ಜೊತೆ? ಬ್ರಿಟಿಷರ ಜೊತೆಗೆ ಅಥವಾ ಸರ್ಕಾರ ಜೊತೆಗೆ ಸಾಮೂಹಿಕ ಒಪ್ಪಂದ ಮಾಡ್ಕೊತಾವೆ. ಸಾಮೂಹಿಕ ಒಪ್ಪಂದ ಮಾಡಿಕೊಂಡು ಸರ್ಕಾರಕ್ಕೆ ತೆರಿಗೆಯನ್ನು ಸಲ್ಲಿಸುವಂಥ ಪದ್ಧತಿಯನ್ನು ಜಾರಿಗೆ ತರ್ತಾ ಹೋಗ್ತಾರೆ. ಅಂದರೆ ಈ ಒಂದು ಮಾಲುಗಳು ಸಾಮೂಹಿಕ ಒಪ್ಪಂದವನ್ನು ಮಾಡಿಕೊಂಡು ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟುವಂಥದ್ದನ್ನು ಮಹಲ್ವಾರಿ ಪದ್ಧತಿ ಅಂತ ಕರ್ತಾ ಹೋಗ್ತಾರೆ. ಹಾಗಾದರೆ ಈ ಒಂದು ಪದ್ಧತಿಯನ್ನು ಯಾರು ಜಾರಿ ತರ್ತಾ ಹೋಗ್ತಾರೆ? ಈ ಒಂದು ಪದ್ಧತಿಯನ್ನು ಯಾರು ಜಾರಿ ತರ್ತಾ ಹೋಗ್ತಾರಪ್ಪ ಅಂದ್ರೆ ಆರ್.ಎಂ. ಬರ್ಡ್, ಇನ್ನೊಬ್ಬರು ಜೇಮ್ಸ್ ಥಾಮ್ಸನ್. ಈ ಒಂದು ಪದ್ಧತಿಯನ್ನು ಯಾರು ಜಾರಿ ತರ್ತಾರಪ್ಪ ಅಂದ್ರೆ ಆರ್.ಎಂ. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ರವರು ಈ ಒಂದು ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾ ಹೋಗ್ತಾರೆ. ಈ ಹಿಂದೆ ಹೇಳಿದೆ ಮಹಲ್ ಎಂದರೆ ತಾಲೂಕು ಎಂದರ್ಥ ಅಂತ ಹೇಳ್ತಾ ಹೋಗ್ತೇವೆ. ಜೊತೆಗೆ ಈ ಒಂದು ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಈ ಒಂದು ಪದ್ಧತಿ ಅನುಷ್ಠಾನದಲ್ಲಿ ವ್ಯತ್ಯಾಸಗಳನ್ನು ಕಾಣ್ತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಒಂದು ಕಡೆಗೆ ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಜಮೀನ್ದಾರು ಏನು ಮಾಡ್ತವೆ? ಈ ಪದ್ಧತಿಯ ಭಾಗವಾಗಿದ್ರು. ನಾನು ಮೊದಲಿಗೆ ಹೇಳಿದೆ ಮಹಲುಗಳ ಸಾಮೂಹಿಕ ಒಪ್ಪಂದ ಅಂತ ನೋಡಿದ್ವಿ. ಅಲ್ಲಿ ದೊಡ್ಡ ಪ್ರಮಾಣದ ಜಮೀನ್ದಾರನ್ನು ನೋಡ್ಬೋದು, ಸಣ್ಣ ಪ್ರಮಾಣದ ಜಮೀನ್ದಾರ ಅವ್ರದ್ದೇನು ಸಾಮೂಹಿಕ ಒಪ್ಪಂದ ಮೂಲಕ ಸರ್ಕಾರಕ್ಕೆ ತೆರಿಗೆ ಕಟ್ತಾ ಇತ್ತು. ಹಾಗಾಗಿ ಈ ಒಂದು ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಏನಾಗ್ತಾ ಇತ್ತು? ಈ ಪದ್ಧತಿಯ ಅನುಷ್ಠಾನದಲ್ಲಿ ವ್ಯತ್ಯಾಸಗಳನ್ನು ಕಾಣ್ತಾ ಇತ್ತು. ಅದರಲ್ಲಿ ಯಾವ ಭಾಗವಾಗಿದ್ದು? ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಜಮೀನ್ದಾರು ಈ ಪದ್ಧತಿಯ ಭಾಗವಾಗಿತ್ತು. ಈ ಕಂಪನಿಯ ಸರ್ಕಾರದ ಅಧಿಕಾರಿಗಳು ಜಮೀನಿನಲ್ಲಿ ಆಗುವಂಥ ಉತ್ಪಾದನೆಗಿಂತಲೂ ಹೆಚ್ಚಿನ ಮೊತ್ತದ ವಾರ್ಷಿಕ ಪಾವತಿಗಳನ್ನು ನಿರ್ಧಾರ ಮಾಡಿದ್ರಿಂದ ಅನೇಕ ಜಮೀನ್ದಾರರು ಭೂ ಮಾಲೀಕತ್ವವನ್ನು ಕಳ್ಕೊಳ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ? ಈ ಒಂದು ಈ ಒಂದು ಕಂಪನಿ ಸರ್ಕಾರ ಏನು ಮಾಡ್ತಾ ಹೋಗ್ತಾರೆ? ಈ ಕಂಪನಿಯ ಅಧಿಕಾರಿಗಳು ಏನು ಮಾಡ್ತಾ ಹೋಗ್ತಾರೆ? ಈ ಜಮೀನಿನಲ್ಲಿ ಆಗುವಂಥ ಉತ್ಪಾದನೆ, ಉದಾಹರಣೆಗೆ 1 ಎಕರೆಗೆ 60 ಕ್ವಿಂಟಲ್ ಮೆಕ್ಕೆಜೋಳ ಬೆಳೀತಾವೆ ಅಂತ ತಿಳ್ಕೊಳ್ಳಿ. ಈ 60 ಕ್ವಿಂಟಲ್ಗಿಂತ ಹೆಚ್ಚಿನ ಇದೇನು ಮಾರಿದಪ್ಪ ಅಂದರೆ ಕ್ವಿಂಟಲಿಗೆ 2,000 ಅಂದರೆ 1,20,000 ರೂಪಾಯಿ ಬರ್ತದೆ ಅಂತ ತಿಳ್ಕೊಳ್ಳಿ. ಅವ್ರು ಏನು ಮಾಡಿಬಿಡ್ತಾರೆ? ಈ ಒಂದು ಉತ್ಪಾದನೆಗಿಂತಲೂ ಹೆಚ್ಚಿನ ಮೊತ್ತದ ಉದಾಹರಣೆಗೆ 1,50,000 ವಾರ್ಷಿಕ ಪಾವತಿ ನಿರ್ಧಾರ ಮಾಡಿಬಿಡ್ತಾರೆ. ಏನು 1,20,000 ರೂಪಾಯಿ ದುಡಿಯೋದ್ರಾಗ 25,000 ಹಿಂಗೆ ನಿಗದಿ ಮಾಡಿ ಕಟ್ಬೋದಪ್ಪ. ಇವು ದುಡಿಯೋದ 1,20,000 ಮ್ಯಾಲೆ ಅವನು 1.5 ಲಕ್ಷ ಬರೀ ಇದನ್ನು ತೆರಿಗೆ ಕೇಳಕತ್ತಾನೆ, ಕಂದಾಯ ಕೇಳಕತ್ತಾನೆ ಅಂದ್ಕೊಂಡು ನಿರ್ಧಾರ ಮಾಡೋದ್ರಿಂದ ಏನು ಮಾಡ್ತಾ ಹೋಗ್ತಾರೆ? ನಮ್ಗೆ ಕಟ್ಟೋಕ್ಕಾಗಲ್ಲಂದು ಏನು ಮಾಡಿಬಿಡ್ತಾರೆ? ಅನೇಕ ಜಮೀನ್ದಾರರು ತಮ್ಮ ಭೂ ಮಾಲೀಕತ್ವವನ್ನು ಕಳ್ಕೊಂಡ್ಬಿಡ್ತಾರೆ. ಯಾಕಂದರೆ ಅತಿ ಹೆಚ್ಚಿನ ಮೊತ್ತದ ವಾರ್ಷಿಕ ಪಾವತಿಗಳನ್ನು ನೀಡಬೇಕಾಗಿ ನಿರ್ಧಾರ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ಈ ಒಂದು ಅನೇಕ ಜಮೀನ್ದಾರರು ಭೂ ಮಾಲೀಕತ್ವವನ್ನು ಕಳ್ಕೊಳ್ತಾ ಹೋಗ್ತಾರೆ. ಜೊತೆಗೆ ಇದರಿಂದ ಸೈಡ್ ಎಫೆಕ್ಟ್ ಆಗ್ತೈತಿ. ಆ ಜಮೀನ್ದಾರನ ನೆಚ್ಚಿ ಬದುಕಿದಂಥ ಅನೇಕ ಸಣ್ಣ ಪ್ರಮಾಣದ ಕೃಷಿ ಕಾರ್ಮಿಕರು ಏನಕ್ಕಾರ ನಿರ್ಗತಿಕರಾಗ್ತಾರೆ. ಯಾಕಂದರೆ
ಈ ಜಮೀನ್ದಾರಿಗೆ ಕೆಲಸ ಇಲ್ಲ ಅಂದರೆ ಪಾಪ ಅವ್ರು ನೆಚ್ಕೊಂಡಿರುವಂಥ ಸಣ್ಣ ಕೃಷಿಕರು ಆ ಕೃಷಿ ಕೂಲಿ ಕಾರ್ಯ ಏನು ಮಾಡ್ತಾರೆ ಪಾಪ ಅವರು ನಿರ್ಗತಿಕರಾಗ್ತಾ ಹೋಗ್ತಾರೆ. ಈ ಒಂದು ಪದ್ಧತಿಯು ಅಷ್ಟರ ಮಟ್ಟಿಗೆ ಈ ಒಂದು ಕಾಣ್ತಾ ಇರೋದನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಯಾವ ರೀತಿ ಅನ್ನೋದನ್ನು ಈ ಚಿತ್ರದ ಮೂಲಕ ನೋಡೋದಾದ್ರೆ, ಈ ಒಂದು ತಾಲೂಕುಗಳ ಮೂಲಕ ಏನು ಮಾಡ್ತಾ ಹೋಗ್ತಿದ್ದಪ್ಪ ಅಂದ್ರೆ, ಒಟ್ಟಾರೆಯಾಗಿ ಈ ತಾಲೂಕುಗಳ ಮೂಲಕ ಬ್ರಿಟಿಷ್ ಸರ್ಕಾರದೊಂದಿಗೆ ಏನು ಮಾಡ್ತಾ ಹೋಗ್ತಿದ್ರು, ಎಲ್ಲರೂ ಸೇರಿ ಆ ಒಂದು ಸರ್ಕಾರ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದ್ರು. ಅಂದ್ರೆ ಗ್ರಾಮ ಸಮುದಾಯ ಅಥವಾ ಮಾಲು ಅಂದ್ರೆ ತಾಲೂಕು ಒಟ್ಟಾರೆಯಾಗಿ ಏನು ಮಾಡ್ತಾಯಿದ್ರು, ಒಪ್ಪಂದ ಮಾಡಿಕೊಂಡು ಆ ಸರ್ಕಾರಕ್ಕೆ ಏನು ಮಾಡ್ತಾಯಿದ್ರು, ಕಂದಾಯವನ್ನು ಪಾವತಿಯನ್ನು ಮಾಡ್ತಾಯಿದ್ರು. ಆದರೆ ಈ ಒಂದು ಕಂಪನಿ ಸರ್ಕಾರ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ, ಏನು ರೈತರು ಬೆಳೆಯುವಂಥ ಏನು ಉತ್ಪಾದನೆ ಇತ್ತು, ಉತ್ಪಾದನೆಗಿಂತಲೂ ಹೆಚ್ಚಿನವಾದಂಥ ಕಂದಾಯ ಸಂಗ್ರಹಣೆಯನ್ನು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ನಿಗದಿಪಡಿಸ್ತಾ ಇತ್ತು. ಈ ಒಂದು ನಿರ್ಧಾರದಿಂದ ಅನೇಕ ಜಮೀನ್ದಾರಿ ಏನು ಮಾಡ್ತಾ ಹೋಗ್ತಾರೆ, ತಮ್ಮ ಒಂದು ಭೂ ಮಾಲೀಕತ್ವವನ್ನು ಕಳ್ಕೊಳ್ತಾ ಹೋಗ್ತಾರೆ. ಅವರು ನೆಚ್ಚಿ ಬದುಕುತ್ತಂಥ ಸಣ್ಣ ಕೃಷಿಕರು, ಕೃಷಿ ಕೂಲಿಕಾರರು ಏನಾಗ್ತಾರೆ, ನಿರ್ಗತಿಕರೇ ಆಗ್ತಾ ಹೋಗ್ತಾರೆ. ಇದಿಷ್ಟೇನಪ್ಪ ಅಂದ್ರೆ ಮಹಲ್ವಾರಿ ಪದ್ಧತಿ ಆಗ್ತದೆ. ಈ ಒಂದು ಪದ್ಧತಿಯೊಳಗೆ ವಿಶೇಷವಾಗಿ 2 ಅಂಶಗಳನ್ನ ನೆನ್ಪಿಟ್ಕೋಬೇಕು. ಈ ಒಂದು ಪದ್ಧತಿಯನ್ನು ಎಲ್ಲಿ ಜಾರಿಗೆ ತರ್ತಾ ಹೋಗ್ತಾರಪ್ಪ ಅಂದ್ರೆ, ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದಲ್ಲಿ ನೋಡ್ತಾ ಹೋಗ್ತೀವಿ. ಜೊತೆಗೆ ಪಂಜಾಬ್ ಮತ್ತು ದೆಹಲಿ ಪ್ರಾಂತ್ಯಗಳಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನೊಂದು 2ನೇ ಅಂಶ, ಮಹಲ್ ಅಂದ್ರೆ ತಾಲೂಕು ಅಂತ ತಿಳ್ಕೊಬೇಕು. ಇದನ್ನು ಯಾರು ಜಾರಿಗೆ ತರ್ತಾರಪ್ಪ ಅಂದ್ರೆ ಆರ್.ಎಂ. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಅವರು ಜಾರಿಗೆ ತರ್ತಾ ಹೋಗ್ತಾರೆ. ಇದಿಷ್ಟು ಮಹಲ್ವಾರಿ ಪದ್ಧತಿಯ ಬಗ್ಗೆ ಆಗ್ತಾ ಹೋಗ್ತೈತಿ. ಈ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಎಲ್ಲದೇ ಥರ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.